ಹೋಗಿ ಪೇಟೆಗೆ ಹೋಗಿ ಎಲ್ಲ ಟ್ಯಾಲೆಂಟನ್ನ ಕಲ್ತು ಹಳ್ಳಿಗೆ ವಾಪಸ್ ಬಂದಿದ್ದಾನೆ. ಹೆಂಗನ್ಸ್ತಾ ಇದೆ ವಾಪಸ್ ಹಳ್ಳಿಗೆ ಬಂದಿರೋದು? ತುಂಬಾ ಖುಷಿ ಆಗ್ತಿದೆ. ಓಹೋ, ಏನ್ ಇಷ್ಟೊಂದು ಒಳ್ಳೆಯವನಲ್ಲ ನೀನು ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಆದ್ರೆ ಇಷ್ಟೊಂದು ಆಕ್ಟಿಂಗು ಮಾಡ್ತಿದ್ಯಾ ಅನ್ನೋದು ನನಗೆ ಅರಗಿಸ್ಕೊಳಕ್ ಆಗ್ತಾ ಇಲ್ಲ. ಆದ್ರೆ ನಿನ್ನ ಸಿಂಗಿಂಗ್ ಏನಿತ್ತು, ಆ ಸಿಂಗಿಂಗ್ ಸ್ಟ್ಯಾಂಡಿಂಗ್ ಓವೇಷನ್ ಬಂದಿದೆ ನಮ್ಮ ಜೂರಿ ಕಡೆಯಿಂದ. ಜಡ್ಜಸ್ ಗೋಲ್ಡನ್ ಬಜರ್ ಕೊಟ್ಟಿದ್ದಾರೆ. ಏನೋ ನೀನು ಹಾಡ್ತಾ ಇದ್ರೆ ಅವರು ಡ್ಯಾನ್ಸ್ ಮಾಡ್ತಾ ಇದ್ರು ನಮ್ಮ ಕಂಟೆಸ್ಟೆಂಟ್ಸು. ಈ ಸತಿ ಮಾತ್ರ ಸರಿಗಮಪ ಕಾರ್ಯಕ್ರಮದ ಲಿಟಲ್ ಚಾಂಪ್ ನ ಎಲ್ಲ ಕಂಟೆಸ್ಟೆಂಟ್ ಅಲ್ಲೂ ಒಬ್ರು DKD ಡ್ಯಾನ್ಸರ್ ಇದ್ದಾರೆ. ವೆರಿ ಗುಡ್. ಈಗ ನಿನ್ನನ್ನ ಎಷ್ಟು ಅಬ್ಸರ್ವ್ ಮಾಡಿದ್ದಾರೆ ನಮ್ಮ ಚಿಕ್ಕ ಯಜಮಾನ್ರು ಅನ್ನೋದನ್ನ ಅವ್ರು ಕ್ಯಾಲ್ಕುಲೇಟರ್ ಹಾಕಿ ನೋಡ್ತಾವ್ರೆ. ಚಿಕ್ಕ ಯಜಮಾನ್ರೆ, ಎಲ್ಲಿಂದ ಬಂದ್ರೆ ಏನಪ್ಪ, ಹಿಂಗ್ ಹಾಡಿದ್ರೆ ಸಾಕು, ಎಕ್ಸ್ಟ್ರಾಡಿನರಿ. ಎಲ್ಲಿಂದ ಬಂದ್ರೆ? ಸೆಂಟ್ರಲ್ಲಿ ಮಂಗಳೂರಿಂದ ಬಂದನು ಮಿಸ್ಟರ್ ಅಚಿಂತ್ಯನು. ಅದೇ ಬಹಳ ಕಷ್ಟ ಕೂರ್ಸೋದು, ಅದನ್ನ ಕರೆಕ್ಟಾಗಿ ಆ ಟೆಂಪಲ್ ಕೂರಿಸಿ ಸೂಪರ್ ಆಗಿ ಹಾಡಿದೆ ಅಚಿಂತ್ಯ. ಆಮೇಲೆ ಅದೇನೋ ಪಪರ ಅದು ಹಾಡ್ದ, ಅದೇನೋ ಒಂದು ಸ್ಯಾಂಪಲ್ನ ನಿನ್ನ ಒಳಗಡೆನೆ ಇನ್ಸ್ಟಾಲ್ ಮಾಡ್ಕೊಂಡ್ ಬಂದಂಗಿತ್ತು ಕಣೋ. ನೆಕ್ಸ್ಟ್ ಲೆವೆಲಲ್ಲಿ ಹಾಡಿದೆ ನಾನು. ಅದು ಏನು ಕರೆಕ್ಟ್ ನೋಟ್ಸು, ಅದು ಟೈಟಾಗಿ ಬೇರೆ ಕೂತಿತ್ತು. ಬಾಯಲ್ಲಿ ಹಾಡೋದು ಬಹಳ ಕಷ್ಟ. ಅದು ಪರ್ಫೆಕ್ಟ್ ಆಗಿತ್ತು. ಅದು ಸಾಕಾದಾಗ ಹಾಡಿದೆ ಆ್ಯಂಡ್ ಎಂಜಾಯ್ ಮಾಡ್ಕೊಂಡು ಹಾಡಿದೆ. ಆ್ಯಂಡ್ ಒಬ್ಬ ಸ್ಟೇಜ್ ಮೇಲೆ ಒಂದು ರಾಕ್ ಸ್ಟಾರ್ ನಿಂತ್ಕೊಂಡಂಗಿತ್ತು ಕಣ. ದರ್ ಇಸ್ ನಥಿಂಗ್ ಲೈಕ್ ಯಾರೋ ಒಬ್ಬರು ಬಂದು ಇವತ್ತೇನೋ ಹಾಡಬೇಕು ಅಥವಾ ಕಾಂಪಿಟೇಷನ್ ಮಾಡೋಕೆ. ಯು ಜಸ್ಟ್ ಎಂಜಾಯ್ಡ್ ಇಟ್. ಆ್ಯಂಡ್ ಅಟ್ಸ್ ಈಸಿ ಅಲ್ಲ, ಇದು ಎಲ್ಲ ಕಡೆ ಹೋಗುತ್ತೆ. ಮೇಲಿಂದ ಕೆಳಗವರೆಗೂ ಆ ನೋಟ್ಸ್ ಓಡಾಡ್ತಾ ಇರುತ್ತೆ. ಅದನ್ನ ಎಷ್ಟು ಫ್ಲಾಲೆಸ್ ಆಗಿ ಹಾಡಿದೆ ಕಣ. ಔಟ್ಸ್ಟ್ಯಾಂಡಿಂಗ್ ಅನ್ಸುತ್ತೆ. ಇವತ್ತು ನಿನ್ನ ಒಂದು ನೆಕ್ಸ್ಟ್ ಲೆವೆಲ್ ಆಫ್ ಒಂದು ಅವತಾರನ ಇವತ್ತು ಇನ್ಸ್ಟಾಲ್ ಮಾಡಿದ್ಯಾ ಆ್ಯಂಡ್ ಇದ್ರ ಮೇಲೆ ಪ್ರೆಸೆಂಟ್ ಮಾಡಿದ್ಯಾ. ದಿಸ್ ವಾಸ್ ಯುವರ್ ಬೆಸ್ಟ್ ಆಫ್ ದ ಬೆಸ್ಟ್ ಅಂತ ಅನ್ಸುತ್ತೆ. ಔಟ್ಸ್ಟ್ಯಾಂಡಿಂಗ್, ಸೂಪರ್. ಗಾಡ್ ಬ್ಲೆಸ್ ಯು. ಏನೋ ನೀನು ಏನೊಂದು ಕಂಟ್ರೋಲು, ಹೋಲ್ಡು, ಪರ್ಫಾರ್ಮೆನ್ಸು ಎಲ್ಲಾನು ಲೈಕ್ ಏನೋ ಸೋ ವೆಲ್ ಬ್ಲೆಂಡೆಡ್ ಟುಗೆದರ್ ಅಂತ ಅನ್ನಿಸ್ತು. ಮತ್ತೆ ಇನ್ನೊಂದು ಏನಂದ್ರೆ ನಿನ್ನ ಅಡ್ವಾಂಟೇಜು, ನೀನು ಲಿರಿಕ್ಸ್ನ ಅರ್ಥ ಮಾಡ್ಕೊಂಡು ಹಾಡ್ತೀಯ, ಅರ್ಥ ಮಾಡ್ಕೊಳ್ಳೋ ಟ್ರೈ ಮಾಡ್ತೀಯ ನೀನು ಲಿರಿಕ್ಸನ್ನ. ಒಂದೊಂದು ಲೈನು ಅರ್ಥ ಮಾಡ್ಕೊಂಡ್ಬಿಡ್ತೀಯ. ಹಾಗಾಗಿ ಏನಾಗತ್ತೆ, ನಿನ್ನ ಹಾಡು ತಲುಪತ್ತೆ. ನೀನು ಅರ್ಥ ಮಾಡ್ಕೊಂಡು ಹಾಡೋದ್ರಿಂದ ನಮ್ಗೆ ಹಾಡು ತಲುಪುತ್ತೆ, ನಾವು ಅದನ್ನು ಎಂಜಾಯ್ ಮಾಡ್ತೀವಿ. ನಮ್ಮ ನೆನಪುಗಳೆಲ್ಲ ಮತ್ತೆ ಆಕ್ಟಿವೇಟ್ ಆಗ್ಬಿಡುತ್ತೆ ಆ ಹಾಡಿನೊಂದಿಗಿರೋ ನೆನಪುಗಳು. ಅಷ್ಟು ಚೆನ್ನಾಗಿ ಹಾಡಿದೆ ಕಣ. ಆಲ್ ದಿ ಬೆಸ್ಟ್ ಗುರುಗಳೇ. ಈ ಸಂಚಿಕೆಯ ಇನ್ನೊಂದು ಅದ್ಭುತವಾದ ಹಾಡು ಬೇಸ್ಡ್ ಆನ್ ಟೋಟಲ್ ಪರ್ಫಾರ್ಮೆನ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬರೀ ಹಾಡುಗಾರಿಕೆ ಮಾತ್ರ ಅಲ್ಲದೆ ಆ್ಯಕ್ಟಿಂಗ್, ಅದರ ಜೊತೆ ಗಿಮಿಕ್ಕು, ಸೆಕೆಂಡ್ ಚರಣದಲ್ಲಿ ಸ್ವಲ್ಪ ಒಂದು ಯೂಡ್ಲಿಂಗ್ ಎಲ್ಲ ಬಂತು, ಅದು ತುಂಬ ಚೆನ್ನಾಗಿತ್ತು. ಆಮೇಲೆ ಆ BGMsಲ್ಲಿ ಹಮ್ಮಿಂಗ್ ಎಲ್ಲ ಇದೆಯಲ್ಲ, ಅದರಲ್ಲೂ ಕೂಡ ಒಂದು ಟೈಮಿಂಗ್ ಸೆನ್ಸ್ ತುಂಬ ಬೇಕು. ಅದರಲ್ಲೊಂದು ನಾಟಕೀಯತೆ ಬೇಕು. ಅದು ಇಲ್ಲಾಂದರೆ ಅದು ಕಷ್ಟ. ಅಂದರೆ ಇಟ್ಸ್ ಅ ಜಾಲಿ ಸಾಂಗ್ ಆ್ಯಂಡ್ ಎಲ್ಲ ಅಂಶಗಳನ್ನು ನೀಟಾಗಿ ಅಬ್ಸರ್ವ್ ಮಾಡಿಕೊಂಡು ಒಂದು ಕ್ಯಾಲ್ಕುಲೇಟೆಡ್ ಪರ್ಫಾರ್ಮೆನ್ಸ್, ತುಂಬ ಕ್ಯಾಲ್ಕುಲೇಟೆಡಾಗಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ವೆರಿ ನೈಸ್ ಆ್ಯಂಡ್ ವೆರಿ ಲೈಟ್ ಹಾರ್ಟೆಡ್. ನೀನು ಹಾಡಬೇಕಾದ್ರೆ ಅದೇನೋ ಒಂದು ಫೆದರ್ ಹಿಂಗೆ ಹಾರಾಡ್ತಾ ಇರೋ ಥರ ಒಂದು ಫೀಲ್ ಇತ್ತು. ಯು ಜಸ್ಟ್ ಫ್ಲೋಟಿಂಗ್ ಆನ್ ದ ಸ್ಟೇಜ್. ಹಿಂಗಿತ್ತು, ರಿದಮಿಕ್ ಆಗಿತ್ತು. ಭಾಳ ಚೆನ್ನಾಗಿತ್ತು ಪುಟ. ವೆರಿ ನೈಸ್, ಗುಡ್, ಕೀಪ್ ಇಟ್ ಅಪ್, ವೆಲ್ ಡನ್. ಥ್ಯಾಂಕ್ ಯು ಗುರುಗಳೇ, ಥ್ಯಾಂಕ್ ಯು. ಅಲ್ಲ ಕಣೋ, ಲಾಸ್ಟ್ ವೀಕು ಫ್ಯಾಮಿಲಿ ರೌಂಡ್ ಆದಮೇಲೆ ನಿನಗಿಂತ ಜಾಸ್ತಿ ಫೇಮಸ್ ನಿಮ್ಮ ಅಪ್ಪ ಆಗ್ಬಿಟ್ಟವ್ರೆ ಊರ ಕಡೆ ಅಂತ ಕೇಳ್ಪಟ್ಟೆ. ಅದರಲ್ಲೂ ಅವ್ರ ಬೇಸ್ ವಾಯ್ಸ್ ಮಾತ್ರ ಎಲ್ಲರಿಗೂ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಟ್ಟಿದೆ ಅಂತೆ. ಹಸ್ಕಿ ವಾಯ್ಸು ಭಯಂಕರ ಫೇಮಸ್ ಆಗ್ಬಿಟ್ಟಿದೆಯಂತೆ. ನಿಮಿಷಕ್ಕೊಮ್ಮೆ ಕಾಲ್ ಬರುತ್ತೆ. ಹಾ ಕೆಂಚಣ್ಣ ಎಂಚಲ್ಲರು. ನೀನು ಅನ್ಕೊಂಡಿದ್ಯಾ ಪಾಪ ಅವ್ರನ್ನ ಕೇಳಕ್ಕೆ ಅಂತ ಸಾಲಾಗೆಲ್ಲ ಕೊಟ್ಟವ್ರು ಫೋನ್ ಮಾಡ್ತಾವ್ರೋ ಏನೋ.